ಗ್ರಹಣ ಸಮಯ ನೀವು ಹೇಳಿದ್ರಿ ಮಧ್ಯಾಹ್ನ ಆರಂಭವಾಗುತ್ತೆ ಅಂತ. ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ಇರುವಂಥ ಪ್ರಶ್ನೆನೇ ಊಟ ಮಾಡಬಹುದಾ? ಯಾವ ಸಮಯ ತನಕ ಊಟ ಮಾಡಬಹುದು? ಎಲ್ಲಿಯ ತನಕ ತಿಂಡಿ ತಿನಿಸುಗಳು ಅಲೋ ಇರುತ್ತೆ ಅಂತ? ನೋಡಿ, ಒಂದು ನಾನಿಲ್ಲಿ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದನ್ನೆಲ್ಲ ನೀವು ಇದಕ್ಕೆ ನಂಬುತ್ತೀರಾ, ಇದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅಂತ ಅಂದರೆ ಮಾತ್ರ ಇದನ್ನು ಮಾಡಬಹುದು. ಅದರ್ವೈಸ್ ಇದನ್ನು ನೀವು ಅಷ್ಟಾಗಿ ಪರಿಗಣಿಸ್ಬೇಡಿ. ಯಾಕೆಂದರೆ ಯಾರೋ ರೋಡ್ ಸೈಡಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾವಾಗಲೂ ಊಟ ಮಾಡ್ತಾರೆ, ಅವ್ರಿಗೆ ಇದ್ರ ಪರಿವೇನೇ ಇರೋದಿಲ್ಲ. ಅವರೆಲ್ಲ ಜೀವನ ಮಾಡ್ತಿಲ್ವಾ? ಅವರು ಜೀವನ ಮಾಡ್ತಿದ್ದಾರೆ. ನೀವು ಇದನ್ನು ನಂಬ್ತೀರಾ, ಇದನ್ನು ಆಚರಣೆ ಮಾಡ್ತೀರಾ ಅಂದರೆ ಮಾತ್ರ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆ 10 ಗಂಟೆ ಇಡೀ ದಿನ ಅಂದರೆ ಹಗಲಿನ ವೇಳೆಯಲ್ಲಿ ಆಹಾರ ಇಲ್ಲ. ಗ್ರಹಣ ಮೋಕ್ಷ ನಂತರ ಮಾತ್ರ ಆಹಾರ ಸೇವಿಸೋದಕ್ಕೆ ಅವಕಾಶ ಅಂತ ನಮ್ಮ ಪಂಚಾಂಗ ಕರ್ತೃಗಳು ಬರೆದಿದ್ದಾರೆ. ಆದ್ರೆ 10 ಗಂಟೆವರೆಗೆ ನಾವು ಏನಾದ್ರೂ ಆಹಾರವನ್ನ ಸೇವಿಸೋದಕ್ಕೆ, ಅದರಲ್ಲೂ ವೃದ್ಧರು, ರೋಗಿಗಳು, ಈ ಪ್ರೆಗ್ನೆಂಟ್ ವುಮೆನ್ಸು ಮತ್ತೆ ಈ ಮಕ್ಕಳು ಆಹಾರವನ್ನ ತಗೊಳ್ಬಹುದು ಅನ್ನುವಂಥದ್ದಿದೆ. 10 ಗಂಟೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಅದನ್ನ ಇನ್ನೊಂದ್ ಸ್ವಲ್ಪ ಉಪವಾಸ ಇರೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಷ್ಟ. ಎಲ್ಲರೂ ಹೊರಗಡೆ ಹೋಗ್ತೀವಿ, ಕೆಲಸ ಮಾಡ್ತೀವಿ. ಮೊದ್ಲು ತರ ಮನೇಲೆ ಹೆಚ್ಚಾಗಿ ಸಮಯ ಕಳೆಯೋದು ಅನ್ನೋ ತರ ಆಗಿದ್ರೆ ಅದು ಬೇರೆ. ಸಿಟಿಗಳಲ್ಲಿ ತುಂಬಾ ಓಡಾಟ ಇರುತ್ತೆ. ಸೊ ನಮ್ಮ ದೇಹಕ್ಕೆ ಶ್ರಮ ಮಾಡಿಕೊಂಡು ನಾವು ಇದನ್ನ ಆಚರಣೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಹೊತ್ತು ಉಪವಾಸ ಇರೋದಕ್ಕೆ, ಅಂದ್ರೆ ಗ್ರಹಣ ಮುಂಚಿತವಾಗಿ ಖಾಲಿ ಇಟ್ಕೊಳ್ಳೋದು. ಯಾಕೆ ಅಂದ್ರೆ ನೋಡಿ, ನಮ್ಗೆ ಇವಾಗ ಯೂನಿವರ್ಸಲ್ ಪವರ್ ಅಂತ ಹೇಳ್ತೀವಿ, ಇದು ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಜಾಸ್ತಿ ಇರುತ್ತೆ. ಕೆಲವು ಬಾರಿ ಇದು ನೆಗೆಟಿವ್ ಆಗಿ ಕೂಡ, ಯಾಕೆಂದ್ರೆ ರಾಹು ಕೇತುಗಳ ಒಂದು ಎಫೆಕ್ಟ್ ಇರೋದ್ರಿಂದ ಅದನ್ನ ನಾವು ಛಾಯಾಗ್ರಹಗಳು, ಪಾಪಗ್ರಹಗಳು ಅಂತ ಕನ್ಸಿಡರ್ ಮಾಡೋದ್ರಿಂದ ಅದರ ಎಫೆಕ್ಟ್ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಸೂರ್ಯ ಚಂದ್ರರ ಮೇಲೆ ಆದಾಗ, ಸೂರ್ಯ ಆತ್ಮ, ಚಂದ್ರ ಮನಸ್ಸು ಅಂತ ಹೇಳ್ತೀವಿ. ಹೀಗೆ ಮನಸ್ಸಿಗೆ ಕಾರಕನಾದ ಚಂದ್ರನ ಮೇಲೆ ಆ ಕೇತುವಿನ ಪ್ರಭಾವ, ರಾಹುವಿನ ಪ್ರಭಾವ ಇದ್ದಂತ ಸಮಯದಲ್ಲಿ ನಾವು ಊಟವನ್ನ ಮಾಡೋದ್ರಿಂದ ಹೆಚ್ಚು ತೊಂದರೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮಧ್ಯಾಹ್ನ ಆಲ್ಮೋಸ್ಟ್ ಒಂದು 10-10:30, 11 ಗಂಟೆ ಅಷ್ಟೊತ್ತಿಗೆ ನೀವು ಊಟ ಮುಗಿಸ್ಕೊಂಡ್ಬಿಡಿ. ಗ್ರಹಣ ಮೋಕ್ಷ ನಂತರ 6:45 ನಂತರ 7 ಗಂಟೆ ನಂತರ ಸ್ನಾನವನ್ನ ಮಾಡಿ ನಂತರ ಆಹಾರವನ್ನ ಸೇವಿಸೋದು ಉತ್ತಮ ಅಂತ.